ಇನ್ನು ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮೇಲೆ ಮತ್ತೊಂದು ವಂಚನೆ ಪ್ರಕರಣ ಕೇಳಿಬರ್ತಾ ಇದೆ. ಮಹಾರಾಷ್ಟ್ರದ ವ್ಯಕ್ತಿಯೋರ್ವರಿಗೆ ಡ್ರೋನ್ ಪ್ರತಾಪ್ 83 ಲಕ್ಷ ಹಣ ವಂಚಿಸಿದ್ದಾರೆ ಅನ್ನೋದೇ ಆರೋಪ. ಹಾಗಾದ್ರೆ ಈಗ ಯಾಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ? ಎಲ್ಲಾ ರಿಪೋರ್ಟ್ ಅನ್ನ ತೋರಿಸ್ತೀವಿ ನೋಡಿ. ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ಆರೋಪ. ಡ್ರೋನ್ ಹೆಸರಲ್ಲಿ 83 ಲಕ್ಷ ರು ವಂಚಿಸಿದ್ರ. ಎಸ್, ಬಿಗ್ ಬಾಸ್ ಫಿನಾಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಡ್ರೋನ್ ಪ್ರತಾಪ್ ಟ್ರೋಫಿ ಕೈಗೆತ್ತಿಕೊಳ್ಳೋ ರೇಸ್ನಲ್ಲಿ ಹತ್ತಿರವೇ ಇದ್ದಾರೆ. ಆದರೆ ಈ ಹೊತ್ತಲ್ಲೇ ಡ್ರೋನ್ ಮೇಲೆ ದೊಡ್ಡ ಆರೋಪ ಕೇಳಿಬಂದಿದೆ. ಪುಣೆ ಮೂಲದ ವ್ಯಕ್ತಿಯೋರ್ವರಿಗೆ ಡ್ರೋನ್ ಪ್ರತಾಪ್ 83 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರಂತೆ. ಹೌದು, ರೈತರಿಗೆ ನೀಡುವ ಕ್ರಿಮಿನಾಶಕ ಸಿಂಪಡಣೆಗೆ ಬಳಸುವ ಡ್ರೋನ್ ಅನ್ನ ಕಳುಹಿಸಿಕೊಡೋದಾಗಿ ಪ್ರತಾಪ್ ವಂಚಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಸಾರಂಗ್ ಮಾನೆ ಅನ್ನೋರಿಗೆ ಸೈನ್ಸ್ ಎಕ್ಸಿಬಿಷನ್ ಒಂದರಲ್ಲಿ ಪರಿಚಯವಾಗಿದ್ದಂತಹ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ 8 ಡ್ರೋನ್ಗಳನ್ನ ಆರಂಭಿಕ ಹಂತದಲ್ಲಿ ಕೊಡೋದಿಕ್ಕೆ ಒಪ್ಪಿಕೊಂಡಿದ್ದಾರೆ. ಆ ಪೈಕಿ 4 ಕಳುಹಿಸಿಕೊಟ್ಟಿದ್ದಾರಂತೆ. ಆದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಮುಂಗಡವಾಗಿ 35 ಲಕ್ಷ ಹಣ ನೀಡಿದ್ರಂತೆ ಸಾರಂಗ್ ಮಾನೆ. ಇದರಿಂದ ಒಟ್ಟು 83 ಲಕ್ಷ ರೂಪಾಯಿ ನಷ್ಟ ಆಗಿರೋದಾಗಿ ಸಾರಂಗ್ ಮಾನೆ ಆಪಾದಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಹೌಸ್ನಲ್ಲೇ ಪ್ರತಾಪ್ ಅಂದಿನ ನೋಡಲ್ ಅಧಿಕಾರಿ ಬಗ್ಗೆ ನಿಂದಿಸಿದ ಆರೋಪವನ್ನ ಹೊರಿಸಿದ್ರು. ಬಳಿಕ ಪ್ರಯಾಗರಾಜ್ ಪ್ರತಾಪ್ ಆರೋಪಗಳನ್ನ ತಳ್ಳಿ ಹಾಕಿದ್ರು. ಈ ಘಟನೆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯಾಗರಾಜ್ರನ್ನ ಸಾರಂಗ್ ಮಾನೆ ಅನ್ನೋರು ಸಂಪರ್ಕ ಮಾಡಿದ್ರಂತೆ. ಹೀಗಾಗಿ ದೂರು ಕೊಡೋದಿಕ್ಕೆ ಸಹಾಯ ಹಸ್ತ ಕೇಳಿದ್ದಾಗಿ ಬಿಬಿಎಂಪಿ ನೋಡಲ್ ಅಧಿಕಾರಿ ಪ್ರಯಾಗರಾಜ್ ಹೇಳಿದ್ದಾರೆ. ಸರ್, ನನ್ನ ಟ್ವಿಟರ್ ಅಕೌಂಟ್ ನನ್ನ ಟೀಮ್ ಹ್ಯಾಂಡಲ್ ಮಾಡುತ್ತೆ. ಆ ಟ್ವಿಟರ್ ಅಕೌಂಟಿಗೆ ಸಾರಂಗ್ ಮಾನೇನವರು ಫಾರ್ಮರ್ ಬಿಸ್ನೆಸ್ ಪಾರ್ಟ್ನರ್ ಆಫ್ ಡ್ರೋನ್ ಪ್ರತಾಪ್ ಅವರು ಒಂದು ಮೆಸೇಜ್ ಮಾಡಿ ಈ ಥರ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು, ನೀವು ಹೆಲ್ಪ್ ಮಾಡ್ತೀರಾ ಅಂತ ಒಂದೇನೋ ಆ ಥರ ಆಗ್ತಾರೆ. ನನ್ನ ಟೀಮ್ ಅವ್ರು ನೋಡ್ಬಿಟ್ಟು ನನಗೆ ಸಂಜೆ ಕಳಿಸ್ಕೊಡ್ತಾರೆ. ಅದನ್ನ ನಾನು ಸ್ವಲ್ಪ ಕೆಲಸ ಇದ್ದೆ. ನಾನು ಅವ್ರು ಫಸ್ಟ್ ಮಾತಾಡಿ ನನಗೆ ಕೊನೆಗೆ ನಾನು ಮಾತಾಡಿದವಳು ಹೇಳಿದಷ್ಟೇ, ಸರ್ ನಾನು ಅವ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಹಾಕ್ಕೊಂಡಿದ್ದಾರೆ, MOU ಮಾಡ್ಕೊಂಡಿದ್ವಿ, ಬಟ್ ಅವ್ನು ಕಳಿಸಿರೋ ಡ್ರೋನ್ ಎಲ್ಲ 4 ವರ್ಕ್ ಆಗ್ತಾನೆ ಇಲ್ಲ ಅಂತ ಅವರು ಮೇಲ್ ಮಾಡಿದ್ದಾರೆ. ಇದೀಗ ಭಾನುವಾರ ಬಿಗ್ ಬಾಸ್ಗೆ ತೆರೆ ಬೀಳುತ್ತೆ. ಮೊದಲೇ ಬೆಂಗಳೂರಿಗೆ ಬರುವ ಸಾರಂಗ್ ಮಾನೆ ಡ್ರೋನ್ ಪ್ರತಾಪ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಬಳಿಕ ಯಾವ ರೀತಿ ನ್ಯಾಯ ಪಡ್ಕೋಬೇಕು ಅನ್ನೋದರ ಬಗ್ಗೆ ಯೋಚಿಸೋದಾಗಿ ಹೇಳಿದ್ದಾರೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.